ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ಲಾ ಎಕ್ಸ್ಪ್ಲೇನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಾವು ನಡೀತಾ ಇರುವಂತಹ ಶೀತಕಾಲದ ಸಮರ ಪಾರ್ಲಿಮೆಂಟ್ನಲ್ಲಿ ಡ್ಯಾಮ್ ಸೇಫ್ಟಿ ಬಿಲ್ಲನ್ನು ಭಾರತ ಸರ್ಕಾರ ಮುಖ್ಯವಾಗಿ ಡ್ಯಾಮ್ಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಒಂದು ಮಸೂದೆಯನ್ನು ಮುಂತಂದಿರುವಂಥದ್ದು. ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಡ್ಯಾಮ್ಸ್ಗಳಿಗೆ ಸಂಬಂಧಿಸಿದಂತೆ ಈ ರೀತಿಯ ಒಂದು ಕಾನೂನಿನ ಅವಶ್ಯಕತೆ ಏನಕ್ಕಿದೆ, ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆಯಾಗಿ ಯಾರೆಲ್ಲ ಈ ಒಂದು ಬಿಲ್ಲನ್ನು ವಿರೋಧ ಮಾಡ್ತಾ ಇದ್ದಾರೆ ಆ್ಯಂಡ್ ಏನು ಮುಖ್ಯವಾದ ಕಾರಣಗಳು. ಇದಲ್ಲದೆ ತಮಗೆಲ್ಲರಿಗೂ ಗೊತ್ತಿದ್ದಂತಹ ಸಂದರ್ಭದಲ್ಲಿ ನೀರು ಅಥವಾ ವಾಟರ್ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂತಹ ಒಂದು ಪವರ್ ಆಗಿರುತ್ತದೆ ಸಂವಿಧಾನದಲ್ಲಿ. ಸೊ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ 3 ಲಿಸ್ಟ್ಗಳು ಇರ್ತವೆ. ಅದ್ರ ಬಗ್ಗೆ ನಾನು ಯಾವಾಗಲೂ ನ್ಯೂಸ್ ಅನಾಲಿಸಿಸ್ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ. ಈ 7ನೇ ಶೆಡ್ಯೂಲ್ನಲ್ಲಿ 3 ಲಿಸ್ಟ್ಗಳನ್ನು ಕೊಡಲಾಗಿದೆ. ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ. ಸೆಂಟ್ರಲ್ ಲಿಸ್ಟ್ನಲ್ಲಿ ಇರುವಂತಹ ಸಬ್ಜೆಕ್ಟ್ಸ್ಗಳ ಮೇಲೆ ಕೇಂದ್ರ ಸರ್ಕಾರ ಮಾತ್ರ ಕಾನೂನನ್ನು ಮಾಡುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಹಾಗೂ ಸ್ಟೇಟ್ ಲಿಸ್ಟ್ನಲ್ಲಿ ಇರುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮಾತ್ರ ಕಾನೂನನ್ನು ಮಾಡುವಂಥದ್ದು. ಹಾಗೂ ಕನ್ಕರೆಂಟ್ ಲಿಸ್ಟ್ನಲ್ಲಿ ಇರುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಕಾನೂನನ್ನು ಮಾಡಬಹುದು. ಒಂದು ವೇಳೆ ರಾಜ್ಯ ಸರ್ಕಾರದ ಕಾನೂನು ಮೊದಲೇ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇದ್ದಂತಹ ಸಂದರ್ಭದಲ್ಲಿ ಏನಾದರೂ ಕೇಂದ್ರ ಸರ್ಕಾರ ಕಾನೂನು ಬಂದಂತಹ ಅಥವಾ ಮಾಡಿದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕಾನೂನಿಗಿಂತಲೂ ಮೇಲುಗೈಯನ್ನು ಕೇಂದ್ರ ಸರ್ಕಾರದ ಕಾನೂನು ಪಡ್ಕೊಂಡಿರುತ್ತದೆ ಅನ್ನುವಂಥದ್ದು. ಸೊ ಡ್ಯಾಮ್ಗಳಿಗೆ ಸಂಬಂಧಿಸಿದಂತೆ ಮಾತಾಡಿದಾಗ ನಾವು ನೀರು ಅನ್ನುವಂಥದ್ದು ಸ್ಟೇಟ್ ಲಿಸ್ಟ್ನ ಅಡಿಯಲ್ಲಿ ಕಾಣ್ತೀವಿ. ಈಗ ಈ ರೀತಿಯ ಒಂದು ಡ್ಯಾಮ್ ಸೇಫ್ಟಿ ಬಿಲ್ ಅಥವಾ ಡ್ಯಾಮ್ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕಾನೂನನ್ನು ಕೇಂದ್ರ ಸರ್ಕಾರ ತರ್ತಾ ಇದೆ. ಆದರೆ ಆ ರೀತಿಯ ಒಂದು ಡ್ಯಾಮ್ಗಳಿಗೆ ಅಥವಾ ನೀರಿಗೆ ಸಂಬಂಧಿಸಿದಂತೆ ಕಾನೂನನ್ನು ಮಾಡುವಂಥದ್ದು ರಾಜ್ಯ ಸರ್ಕಾರದ ಅಧಿನಿಯಮದಲ್ಲಿ ಇರುವಂತಹ ಕಾರಣಕ್ಕೆ ಇದು ನಿಜವಾಗಿಯೂ ಪಾರ್ಲಿಮೆಂಟಿಗೆ ಸಾಧ್ಯ ಹೇಗೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಸಮಗ್ರ ಚರ್ಚೆಯನ್ನು ಮಾಡಲಿದ್ದೇವೆ. ಸೊ ಮೊದಲನೇ ಹಂತದಲ್ಲಿ ಈ ರೀತಿಯ ಡ್ಯಾಮ್ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಬಿಲ್ ಅಥವಾ ಮಸೂದೆಯ ಅವಶ್ಯಕತೆ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಥವಾ ಜಲಶಕ್ತಿ ಸಚಿವರು ರಾಜ್ಯಸಭೆಯಲ್ಲಿ ಉತ್ತರವನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ 1979ರಿಂದಲೂ ಇದುವರೆಗೂ ಸುಮಾರು 42 ಡ್ಯಾಮ್ ಫೇಲ್ ಆದಂತಹ ಸಂದರ್ಭಗಳನ್ನು ನೋಡಿದ್ವಿ. ಈ ಒಂದು ಫೇಲ್ಯೂರಿಗೆ ಸಂಬಂಧಿಸಿದಂತೆ ಮಾತಾಡಿದಾಗ ಆಂಧ್ರ ಪ್ರದೇಶದಲ್ಲಿ ಅಣ್ಣಮಯ ಅನ್ನುವಂತಹ ಒಂದು ಡ್ಯಾಮ್ ಕಡಪ ಡಿಸ್ಟಿಕಲ್ಲಿತ್ತು. ಆ ಒಂದು ಡ್ಯಾಮ್ ಫೇಲ್ ಆದ ಕಾರಣಕ್ಕೆ ಸುಮಾರು 20 ಜನ ಸಾವನ್ನಪ್ಪಿದ್ರು 2021 ನವೆಂಬರ್ ತಿಂಗಳಲ್ಲಿ. ಸೊ ಯಾವುದೇ ಒಂದು ಡ್ಯಾಮ್ ನಷ್ಟವಾದಾಗ ಅಥವಾ ಡ್ಯಾಮೇಜ್ ಆಗಿ ಫೇಲ್ಯೂರ್ ಆದಂತಹ ಸಂದರ್ಭದಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಅದರ ಸುತ್ತ ಇರುವಂತಹ ಜನರ ಜೀವನದ ಮೇಲೆ ಅದರ ಪ್ರಭಾವ ಬೀಳುತ್ತದೆ. ಹಾಗೂ ಸುತ್ತ ಇರುವಂತಹ ಪ್ರಾಪರ್ಟಿ ಮೇಲೂ ಅದರ ಎಫೆಕ್ಟ್ ಬಹಳ ದೊಡ್ಡ ಮಟ್ಟದಲ್ಲಿರುತ್ತದೆ, ಅದನ್ನು ಸರಿಯಾಗಿ ಸಂರಕ್ಷಣೆ ಮಾಡದೇ ಇರುವಂತಹ ಸಂದರ್ಭದಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಭಾರತ ಸರ್ಕಾರ ದೇಶದಲ್ಲಿ ಇರುವಂತಹ ಒಂದಿಷ್ಟು ಬಿಲ್ಗಳಿಗೆ ಸಂಬಂಧಿಸಿದಂತೆ ಡ್ಯಾಮ್ಸ್ಗಳನ್ನು ಇನ್ಸ್ಪೆಕ್ಟ್ ಮಾಡುವಂಥದ್ದಾಗಿರಬಹುದು ಅಥವಾ ಆ ಡ್ಯಾಮ್ಗಳಿಗೆ ಸಂಬಂಧಿಸಿದಂತೆ ಆಪರೇಷನ್ಸ್ಗಳು ಅಥವಾ ಹೇಗೆ ಅದರ ಕಾರ್ಯಾಚರಣೆ ನಡೀತಾ ಇದೆ ಆ್ಯಂಡ್ ಯಾವ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡಲಾಗ್ತಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ಪ್ರಾವಧಾನಗಳನ್ನು ಈ ಒಂದು ಡ್ಯಾಮ್ ಸೇಫ್ಟಿ ಬಿಲ್ 2019ರಲ್ಲಿ ಪ್ರಾವಧಾನಗಳನ್ನು ಮಾಡಲು ಪ್ರಯತ್ನಿಸ್ತಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಆ್ಯಂಡ್ ಈ ಒಂದು ಬಿಲ್ಲನ್ನು ಈಗ ಶೀತಕಾಲದ ಸಮರ ನಡೀತಾ ಇರುವಂತಹ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಈ ಒಂದು ಬಿಲ್ ಡಿಸೆಂಬರ್ 2ನೇ ತಾರೀಕು ಪಾಸ್ ಆಗಿದ್ದಂಥದ್ದು. 4 ಗಂಟೆಗಳ ಸುದೀರ್ಘ ಚರ್ಚೆ ರಾಜ್ಯಸಭೆಯಲ್ಲಿ ಆದ ನಂತರ ಈ ಒಂದು ಬಿಲ್ಲನ್ನು ರಾಜ್ಯಸಭೆಯಿಂದ ಹೊರಬಂದು ಈಗ ರಾಷ್ಟ್ರಪತಿಗಳಿಗೆ ಸೈನ್ ಆಗೋಕ್ಕೆ ಹೋಗುತ್ತೆ. ಆ್ಯಂಡ್ ರಾಜ್ಯಸಭೆಗೆ ಬರೋದಕ್ಕಿಂತ ಮುನ್ನ ಈ ಒಂದು ಬಿಲ್ ಆಗಲೇ ಲೋಕಸಭೆಯಲ್ಲಿ ಪಾಸ್ ಆಗಿತ್ತು ಅನ್ನುವಂಥದ್ದನ್ನು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಎರಡನೇ ಹಂತದಲ್ಲಿ ನಮ್ಮ ಎದುರಿಗೆ ಇರುವಂತಹ ಪ್ರಶ್ನೆ ಈ ರೀತಿಯ ಕಾನೂನಿನ ಅವಶ್ಯಕತೆ ಏನಿದೆ ಅನ್ನುವಂಥದ್ದು. ಸೊ ಈ ಒಂದು ವಿಶೇಷ ಸಂಚಿಕೆಯನ್ನು ಶುರು ಮಾಡುವ ಮುಂಚಿತವಾಗಿಯೇ ನಾನು ಹೇಳಿದೆ 1979ರಿಂದ ಇದುವರೆಗೂ ಸುಮಾರು 42 ಡ್ಯಾಮ್ಗಳ ನಾಶ ಅಥವಾ ಡ್ಯಾಮೇಜ್ ಫೇಲ್ಯೂರ್ ಆದಂತಹ ಸಂದರ್ಭದಲ್ಲಿ ಆದಂತಹ ಅಗಾಧವಾದಂತಹ ಜನರ ಜೀವನ ನಾಶ ಆಗಿರಬಹುದು, ಹಾಗೂ ಅವರ ಒಂದು ಆಸ್ತಿ ಅಥವಾ ಲ್ಯಾಂಡ್ ಪ್ರಾಪರ್ಟಿಗಳು ವಿನಾಶವಾಗಿರುವಂಥದ್ದಾಗಿರಬಹುದು. ಇವೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಧಕ್ಕೆಯನ್ನು ತರುವಂಥದ್ದು ನಮಗೆ ಗೊತ್ತಿರುವಂತಹ ವಿಷಯವಾಗಿರುತ್ತದೆ. ಆ್ಯಂಡ್ ಭಾರತ ಇವತ್ತು ಪ್ರಪಂಚದಲ್ಲಿ ಡ್ಯಾಮ್ಗಳ ಸಂಖ್ಯೆಗೆ ನೋಡಿದರೆ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇವತ್ತು
ಒಟ್ಟು 5,745 ದೊಡ್ಡ ಡ್ಯಾಮ್ಗಳು ಚಾಲನೆಯಲ್ಲಿ ಇದ್ದಾವೆ ಅನ್ನುವಂಥದ್ದು. ಈ ಒಂದು ವಿಷಯವನ್ನು ನ್ಯಾಷನಲ್ ರಿಜಿಸ್ಟರ್ ಆಫ್ ಲಾರ್ಜ್ ಡ್ಯಾಮ್ಸ್ ಅನ್ನುವಂತಹ ಒಂದು ರಿಜಿಸ್ಟರನ್ನು ತಯಾರಿ ಮಾಡಲಾಗಿದೆ ದೇಶದಲ್ಲಿರುವಂತಹ ಎಲ್ಲ ಡ್ಯಾಮ್ಸ್ಗಳಿಗೆ ಸಂಬಂಧಿಸಿದಂತೆ. ಈ ಒಂದು ರಿಜಿಸ್ಟ್ರಿಯನ್ನು ಜೂನ್ 2019ರಲ್ಲಿ ತಯಾರು ಮಾಡಲಾಗಿತ್ತು. ಯಾರು ಇದನ್ನು ತಯಾರು ಮಾಡಿದರು? ಸೆಂಟ್ರಲ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್. ಮತ್ತು ಈ ಒಂದು ಸೆಂಟ್ರಲ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ನು ಸೆಂಟ್ರಲ್ ವಾಟರ್ ಕಮಿಷನ್ನ ಕೆಳಗಡೆ ಕೆಲಸ ಮಾಡುತ್ತದೆ. ಹಾಗೆ 20ನೇ ಶತಮಾನದವರೆಗೂ ಸುಮಾರು 67 ಡ್ಯಾಮ್ಸ್ಗಳನ್ನು ಕಟ್ಟಲಾಗಿತ್ತು. ಆದರೆ 20ನೇ ಶತಮಾನ ಶುರುವಾದ 70 ವರ್ಷಗಳಲ್ಲಿ ಸುಮಾರು 1039 ಡ್ಯಾಮ್ಗಳನ್ನು ಕಟ್ಟಲಾಗಿದೆ. ಅಂದರೆ ಇವತ್ತು ದೇಶದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಡ್ಯಾಮ್ಸ್ಗಳನ್ನು ಸ್ವತಂತ್ರದ ನಂತರ ಸಂದರ್ಭಗಳಲ್ಲಿ ಕಟ್ಟಲಾಗಿದೆ ಅನ್ನುವಂತಹ ವಿಷಯವನ್ನು ಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಒಟ್ಟಾರೆ 3 ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳು ತಾವಿಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮೊದಲನೇದು, ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಲಾರ್ಜ್ ಡ್ಯಾಮ್ಸ್ ತಯಾರಿ ಮಾಡಿದಂತಹ 2019ರ ರಿಪೋರ್ಟಿನ ಪ್ರಕಾರ ಇವತ್ತು ದೇಶದಲ್ಲಿ ಒಟ್ಟು 5,745 ಡ್ಯಾಮ್ಗಳಿದ್ದಾವೆ, ದೊಡ್ಡ ಡ್ಯಾಮ್ಗಳು. ಆ್ಯಂಡ್ ಪ್ರಪಂಚದಲ್ಲಿ ಭಾರತ 3ನೇ ಸ್ಥಾನವನ್ನು ಹೊಂದಿಕೊಂಡಿದೆ ಎಷ್ಟು ಡ್ಯಾಮ್ಗಳು ಇದ್ದಾವೆ ಅನ್ನುವಂತಹ ಸಂಖ್ಯೆಗೆ ಸಂಬಂಧಿಸಿದಂತೆ. ಈ ಒಂದು ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಲಾರ್ಜ್ ಡ್ಯಾಮ್ಸನ್ನು ಸೆಂಟ್ರಲ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ ಸೆಂಟ್ರಲ್ ವಾಟರ್ ಕಮಿಷನ್ ಅಡಿಯಲ್ಲಿ ಏನು ಕೆಲಸ ಮಾಡುತ್ತದೆ ಅದು ಈ ಒಂದು ರಿಪೋರ್ಟನ್ನು ತಯಾರಿ ಮಾಡಿದೆ ಅನ್ನುವಂಥದ್ದು. ಈಗ ಸೆಂಟ್ರಲ್ ವಾಟರ್ ಕಮಿಷನ್ ಮತ್ತು ಸೆಂಟ್ರಲ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ ಇವೆರಡು ದೇಶದಲ್ಲಿ ಇರುವಂತಹ ಡ್ಯಾಮ್ಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಅಥವಾ ಆ ಒಂದು ಡ್ಯಾಮ್ಸ್ಗಳ ಸಂರಕ್ಷಣೆಗೆ ಸಂಬಂಧಿಸಿದಂತಹ ಒಂದಿಷ್ಟು ರೆಕಮೆಂಡೇಶನ್ಸ್ಗಳನ್ನು ಕೊಡುವಂತಹ ಒಂದು ಅತಿ ದೊಡ್ಡ ಬಾಡಿ ಆಗಿರುತ್ತದೆ. ಆ್ಯಂಡ್ ಈ ಡ್ಯಾಮ್ಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿ ಮೇಂಟೆನೆನ್ಸ್, ಇನ್ಸ್ಪೆಕ್ಷನ್ ಮತ್ತು ಆಪರೇಷನ್ಸ್ಗಳಿಗೆ ಕಾನೂನು ತರುವ ಅವಶ್ಯಕತೆ ಇದೆಯೋ ಅದು ರಾಜ್ಯ ಸರ್ಕಾರದ ಅಧಿನಿಯಮದಲ್ಲಿತ್ತು ಹೊರತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರಲಿಲ್ಲ ಅನ್ನುವಂಥದ್ದು. ಸೊ ವಾಟರ್ ಎಂಟ್ರಿ ಅನ್ನುವಂಥದ್ದು ಸ್ಟೇಟ್ ಲಿಸ್ಟ್ನ ಅಡಿಯಲ್ಲಿ ಇದೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ. ಆದರೆ 1986ರಲ್ಲಿ ರಚನೆ ಮಾಡಿದಂತಹ ಒಂದು ಎಕ್ಸ್ಪರ್ಟ್ ಕಮಿಟಿಯ ಪ್ರಕಾರ ದೇಶದಲ್ಲಿ ಇರುವಂತಹ ಎಲ್ಲ ಡ್ಯಾಮ್ಗಳಿಗೆ ಒಂದೇ ಕಾನೂನನ್ನು ತಂದಂತಹ ಸಂದರ್ಭದಲ್ಲಿ, ಹಾಗೆ ಒಂದೇ ಒಂದು ಆರ್ಗನೈಸೇಷನ್ ಅಥವಾ ಬಾಡಿ ಆ ಒಂದು ಡ್ಯಾಮ್ಸ್ಗಳ ಸಂರಕ್ಷಣೆಗೆ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ನಾವು ಒಂದೇ ರೀತಿಯ ಒಂದು ಸಮಾನಾಂತರವಾದಂತಹ ವ್ಯವಸ್ಥೆಯನ್ನು ದೇಶದಲ್ಲಿ ನಡೆಸಲು ಸಾಧ್ಯವಾಗುತ್ತದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ತರಬೇಕು. ಸಮಾನಾಂತರವಾದಂತಹ ಕಾನೂನು ಎಲ್ಲ ರಾಜ್ಯಗಳಲ್ಲಿ ಇರುವಂತಹ ಡ್ಯಾಮ್ಸ್ಗಳಿಗೆ ಸಂಬಂಧಿಸಿದಂತೆ ಅಂತ ಹೇಳಿ. ಸೊ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ 2007ರಲ್ಲಿ ಆಂಧ್ರ ಪ್ರದೇಶ್, ವೆಸ್ಟ್ ಬೆಂಗಾಲ್ ಅಂತ ರಾಜ್ಯಗಳು ತಮ್ಮ ಅಸೆಂಬ್ಲಿಗಳಲ್ಲಿ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಿಬಿಟ್ಟು ತಮ್ಮ ಅಡಿಯಲ್ಲಿ ಇರುವಂತಹ ಡ್ಯಾಮ್ಸ್ಗಳಿಗೆ ಸಂಬಂಧಿಸಿದಂತಹ ಕಾನೂನು ಮಾಡುವಂತಹ ಶಕ್ತಿಯನ್ನು ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಡ್ತಾರೆ ಆರ್ಟಿಕಲ್ 252ರ ಅಡಿಯಲ್ಲಿ. ಸೊ ಆರ್ಟಿಕಲ್ 252 ಸಂವಿಧಾನದ ಪ್ರಾವಧಾನದ ಪ್ರಕಾರ ರಾಜ್ಯ ಸರ್ಕಾರಗಳು ಏನಾದರೂ ರೆಸಲ್ಯೂಷನನ್ನು ಪಾಸ್ ಮಾಡಿ ರಾಜ್ಯ ಸರ್ಕಾರದ ಹತೋಟಿಯಲ್ಲಿ ಇರುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ 7ನೇ ಶೆಡ್ಯೂಲ್ನಲ್ಲಿ ಕೊಟ್ಟಿರುವಂತಹ ಕಾನೂನಿನ ಪ್ರಾವಧಾನವನ್ನು ಪಾರ್ಲಿಮೆಂಟಿಗೆ ಬಿಟ್ಟುಕೊಡುವಂತಹ ವ್ಯವಸ್ಥೆಯನ್ನು ಮಾಡುವಂಥದ್ದು ಇದೆ. ಸೊ 2007ರಲ್ಲಿ ಬಂದಂತಹ ಈ ಒಂದು ರೆಸಲ್ಯೂಷನ್ನ ಆಧಾರದ ಮೇಲೆ ಭಾರತ ಸರ್ಕಾರ ಬಹಳಷ್ಟು ಬಿಲ್ಸ್ಗಳನ್ನು ಅಥವಾ ಡ್ಯಾಮ್ ಸೇಫ್ಟಿಗೆ ಸಂಬಂಧಿಸಿದಂತಹ ಬಿಲ್ಸ್ಗಳನ್ನು 2010ರಿಂದ ಬೇರೆ ಬೇರೆ ವರ್ಷನ್ಸ್ಗಳಲ್ಲಿ ತರಲು ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು ನಮಗೆ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಸೊ ಇಲ್ಲಿವರೆಗೂ ತಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನು ವ್ಯವಸ್ಥೆ ಇತ್ತು ಅಥವಾ ಎಷ್ಟರ ಮಟ್ಟಿಗೆ ಭಾರತದಲ್ಲಿ ನಾವು ಡ್ಯಾಮ್ಸ್ಗಳನ್ನು ಕಾಣ್ತಿದ್ವಿ ಆ್ಯಂಡ್ ಇವತ್ತು ದೇಶದಲ್ಲಿ ಏನಿತ್ತು ಸೆಂಟ್ರಲ್ ವಾಟರ್ ಕಮಿಷನ್ ಮತ್ತು ಸೆಂಟ್ರಲ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ ಅಪೆಕ್ಸ್ ಬಾಡಿಯಾಗಿ ರಾಜ್ಯ ಸರ್ಕಾರಗಳಿಗೆ ಮಾಹಿತಿ ಅಥವಾ ಡೈರೆಕ್ಷನ್ಸನ್ನು ಕೊಡ್ತಿತ್ತು. ಆದರೆ ದೇಶದಲ್ಲಿ ಒಂದೇ ರೀತಿಯ ಕಾನೂನು ಇರುವಂತಹ ವ್ಯವಸ್ಥೆಯನ್ನು ತರುವಂತಹ ನಿಟ್ಟಿನಲ್ಲಿ 1986ರಲ್ಲಿ ಒಂದು ಪಾರ್ಲಿಮೆಂಟರಿ ಕಮಿಟಿ ರಿಪೋರ್ಟ್ನ ಆಧಾರದ ಮೇಲೆ 2007ರಲ್ಲಿ ಒಂದಿಷ್ಟು ರಾಜ್ಯಗಳು ತಮ್ಮಲ್ಲಿ ಇರುವಂತಹ ಕಾನೂನನ್ನು ಬಿಟ್ಟುಕೊಟ್ಟಿದ್ರು. ಅದರ ಆಧಾರದ ಮೇಲೆ 2010ರಿಂದ ಈ ಒಂದು ಕಾನೂನನ್ನು ಜಾರಿಗೆ ತರುವಂತಹ ಪ್ರಯತ್ನವನ್ನು ಮಾಡಲಾಗ್ತಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಈಗ ಕಾನೂನನ್ನು ತರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಕಾನೂನು ಏನನ್ನ ಮಾಡಲು ಪ್ರಯತ್ನಿಸ್ತಿದೆ ಅನ್ನುವಂತಹ ಪ್ರಶ್ನೆ. ಸೊ ಮೊದಲನೇ ಹಂತದಲ್ಲಿ ಈ ಒಂದು ಕಾನೂನಿನ ಅಡಿಯಲ್ಲಿ ಯಾವೆಲ್ಲ ಡ್ಯಾಮ್ಗಳ ಹೈಟ್ ಎತ್ತರ 15 ಮೀಟರ್ ಇರುತ್ತದೆಯೋ ಅಥವಾ 10ರಿಂದ 15 ಮೀಟರ್ನ ನಡುವೆ
ಇರುವಂತಹ ಒಂದಿಷ್ಟು ಸ್ಪೆಸಿಫಿಕೇಶನ್ಸ್ಗಳಿಗೆ ಆಧರಿಸಿ ಆ ಡ್ಯಾಮ್ಗಳ ಮಾಹಿತಿ ಅಥವಾ ಆ ಡ್ಯಾಮ್ಗಳಿಗೆ ಸಂಬಂಧಿಸಿದಂತೆ ಈ ಕಾನೂನು ಅನ್ವಯವಾಗುತ್ತದೆ ಅನ್ನುವಂಥದ್ದು ಮೊದಲನೇ ಮಾತು. ಎರಡನೇ ಹಂತದಲ್ಲಿ ಈ ಒಂದು ಕಾನೂನಿನ ಅಡಿಯಲ್ಲಿ 2 ರಾಷ್ಟ್ರ ಸಂಸ್ಥೆಗಳನ್ನು ರಚಿಸುವಂತಹ ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ಯಾವೆರಡು ಸಂಸ್ಥೆಗಳು ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಮೊದಲನೇದು ನ್ಯಾಷನಲ್ ಕಮಿಷನ್ ಆನ್ ಡ್ಯಾಮ್ ಸೇಫ್ಟಿ ಅನ್ನುವಂತಹ ಸಂಸ್ಥೆ. ಈ ನ್ಯಾಷನಲ್ ಕಮಿಷನ್ ಆನ್ ಡ್ಯಾಮ್ ಸೇಫ್ಟಿಯ ಮುಖ್ಯವಾದಂತಹ ಕೆಲಸ ಅಥವಾ ಉದ್ದೇಶವೇನಾಗಿರುತ್ತದೆ? ಈ ಒಂದು ನ್ಯಾಷನಲ್ ಕಮಿಷನ್ ಆನ್ ಡ್ಯಾಮ್ ಸೇಫ್ಟಿ ಹೆಸರಲ್ಲೇ ಇದೆ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಬಾಡಿ ಮುಖ್ಯವಾಗಿ ಡ್ಯಾಮ್ಗಳ ಸಂರಕ್ಷಣೆಗೆ ಸಂಬಂಧಿಸಿದಂತಹ ಪಾಲಿಸೀಸ್ಗಳನ್ನು ಫಾರ್ಮ್ ಮಾಡೋದಕ್ಕೆ ಮುಖ್ಯವಾದಂತಹ ಕೆಲಸವನ್ನು ಮಾಡುತ್ತದೆ. ಆ್ಯಂಡ್ ಈ ಒಂದು ಬಾಡಿ ಅಥವಾ ಈ ಒಂದು ಸಂಸ್ಥೆ ರೆಕಮೆಂಡೇಟರಿ ಆರ್ಗನೈಸೇಷನ್ ಆಗಿ ಕೆಲಸ ಮಾಡುತ್ತದೆ. ಯಾವ ರೀತಿ ಡ್ಯಾಮ್ಸ್ಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಎರಡನೆಯ ಒಂದು ಸಂಸ್ಥೆ ಅಂತ ಮಾತಾಡಬೇಕು ಅಂದರೆ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಅಥಾರಿಟಿ ಅಂತ ಹೇಳಿ. ಈ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಅಥಾರಿಟಿಯನ್ನು ಮುಖ್ಯವಾಗಿ ಈ ಒಂದು ಪಾಲಿಸೀಸ್ಗಳ ರಚನೆ ಏನು ನ್ಯಾಷನಲ್ ಕಮಿಷನ್ ಆನ್ ಡ್ಯಾಮ್ ಸೇಫ್ಟಿ ಮಾಡುತ್ತದೆಯೋ ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ಕೆಲಸ ಈ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಅಥಾರಿಟಿ ಮಾಡುತ್ತದೆ. ಸೊ ಮೊದಲನೇ ಹಂತದಲ್ಲಿ ಇದು ಸ್ಟಡಿ ಮಾಡಿ ಪಾಲಿಸೀಸ್ಗಳನ್ನು ರೆಕಮೆಂಡ್ ಮಾಡುವಂತಹ ಕೆಲಸವನ್ನು ಮಾಡುತ್ತದೆ. ಎರಡನೇ ಹಂತದಲ್ಲಿ ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಅಥಾರಿಟಿ ಮುಖ್ಯವಾಗಿ ಆ ಒಂದು ರೆಗ್ಯುಲೇಷನ್ಸ್ಗಳನ್ನು ಪಾಲಿಸೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡುವಂತಹ ಕೆಲಸ ಮಾಡುತ್ತದೆ ಅನ್ನುವಂಥದ್ದು. ಹಾಗೂ ಮೂರನೇ ಹಂತದಲ್ಲಿ ಏನು ಈ ಕಾನೂನಿನಿಂದಾಗಿ ಭಾರತ ಸರ್ಕಾರ ಬದಲಾವಣೆಗಳು ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಂತಂದಾಗ ರಾಜ್ಯ ಸರ್ಕಾರದ ಮಟ್ಟದಲ್ಲೂ ಸಹ ಒಂದು ಸ್ಟೇಟ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ನು ಹಾಗೂ ಒಂದು ಸ್ಟೇಟ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ, ಸ್ಟೇಟ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ನು ಹಾಗೂ ಸ್ಟೇಟ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿಯನ್ನು ರಚಿಸುವಂತಹ ಪ್ರಾವಧಾನಗಳನ್ನು ಈ ಒಂದು ಕಾನೂನಿನಲ್ಲಿ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಯಾರು ಆ ಒಂದು ಡ್ಯಾಮ್ನ ಓನರ್ ಆಗಿರ್ತಾರೋ ಅವರ ಮೇಲೆ ಜವಾಬ್ದಾರಿ ಇರುತ್ತದೆ ಆ ಡ್ಯಾಮನ್ನು ಕಟ್ಟುವಂಥದ್ದು, ನಡೆಸ್ಕೊಂಡು ಹೋಗುವಂಥದ್ದು, ಮೇಂಟೈನ್ ಮಾಡಿ ಸೂಪರ್ವೈಸ್ ಮಾಡುವಂತಹ ವ್ಯವಸ್ಥೆ ಆ ಡ್ಯಾಮ್ ಓನರ್ ಮೇಲೆ ಇರುತ್ತದೆ ಅನ್ನುವಂತಹ ಒಂದು ವಿಷಯವನ್ನು ಪ್ರಸ್ತಾಪವನ್ನು ಸಹ ಈ ಕಾನೂನಿನಲ್ಲಿ ಮಾಡಲಾಗಿದೆ. ಸೊ ಇಲ್ಲಿ 3 ಪ್ರಶ್ನೆಗಳನ್ನು ನಾವು ಇದುವರೆಗೂ ನೋಡಿದ್ವಿ. ಮೊದಲನೇ ಹಂತದಲ್ಲಿ ಡ್ಯಾಮ್ ಸೇಫ್ಟಿ ಕಾನೂನು 2019 ಬಿಲ್ ಮಸೂದೆ ಏನಿತ್ತು ಅದನ್ನು ಏಕೆ ತರಲಾಗ್ತಾ ಇದೆ ಆ್ಯಂಡ್ ಅದರ ಅವಶ್ಯಕತೆ ಏನಿತ್ತು, ಮೂರನೇ ಹಂತದಲ್ಲಿ ಏನೆಲ್ಲ ಪ್ರಾವಧಾನಗಳನ್ನು ಅದರಲ್ಲಿ ಮಾಡಲಾಗಿದೆ. ಹಾಗಾದರೆ ಈ ಬಿಲ್ನ ವಿರೋಧವನ್ನು ಯಾರು ಮಾಡ್ತಾ ಇದ್ದಾರೆ ಆ್ಯಂಡ್ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಕಳೆದ 10 ವರ್ಷಗಳಲ್ಲಿ ಬಹಳಷ್ಟು ರಾಜ್ಯಗಳು ಅಂದರೆ 2010ರಲ್ಲಿ ಈ ಒಂದು ಬಿಲ್ಗಳಿಗೆ ಅಥವಾ ಮಸೂದೆಗೆ ಸಂಬಂಧಿಸಿದಂತೆ ಪ್ರಯತ್ನಗಳು ಶುರುವಾದವು ಅಂತ ನಾನು ಹೇಳಿದೆ. ಕಳೆದ 10 ವರ್ಷಗಳಲ್ಲಿ ಕೇರಳ, ಕರ್ನಾಟಕ, ತಮಿಳುನಾಡು ಹಾಗೂ ಒಡಿಸ್ಸಾ ರಾಜ್ಯಗಳು ಈ ಒಂದು ಬಿಲ್ಲನ್ನು ವಿರೋಧ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಒಂದು ಬಿಲ್ನಿಂದಾಗಿ ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಇರುವಂತಹ ನೀರಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವಂತಹ ಪ್ರಾವಧಾನಗಳನ್ನು ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ಏನು ಕೊಡಲಾಗಿದೆಯೋ ಅದನ್ನು ಕೇಂದ್ರ ಸರ್ಕಾರ ಕಸ್ಕೊಳ್ಳುವ ಅಥವಾ ಕಿತ್ತುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ನಾನು ಹೇಳಿದೆ ವಾಟರ್ ಅನ್ನುವಂಥದ್ದು ಅಥವಾ ನೀರು ನಾವು ಸ್ಟೇಟ್ ಸಬ್ಜೆಕ್ಟ್ನ ಅಥವಾ ಸ್ಟೇಟ್ ಲಿಸ್ಟ್ನ ಅಡಿಯಲ್ಲಿ ಕಾಣುವಂತಹ ಒಂದು ವಿಷಯವಾಗಿರುತ್ತದೆ. ಆ್ಯಂಡ್ ಸ್ಟೇಟ್ ಲಿಸ್ಟ್ನ ಅಡಿಯಲ್ಲಿ ಬರುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ಎಕ್ಸ್ಕ್ಲೂಸಿವ್ ಅಥಾರಿಟಿ ಇರುತ್ತೆ. ಬಟ್ ಇಲ್ಲಿ ಕೇಂದ್ರ ಸರ್ಕಾರ ಕಾನೂನನ್ನು ಮಾಡಿ ಅಥವಾ ಅದರ ಒಂದು ಕಾನೂನಿನ ವ್ಯವಸ್ಥೆಯನ್ನು ತೆಕ್ಕೊಂಡು ಅವರು ಕಾನೂನು ಮಾಡೋದರಿಂದ ರಾಜ್ಯ ಸರ್ಕಾರದ ಶಕ್ತಿ ಅಥವಾ ಪವರ್ಸ್ಗಳನ್ನು ಇಲ್ಲಿ ಕಸ್ಕೊಳ್ಳುವ ಪ್ರಯತ್ನಗಳು ನಡೀತಾ ಇದ್ದಾವೆ ಅನ್ನುವಂಥದ್ದು. ಹಾಗೆ ತಮಿಳುನಾಡು ಮುಖ್ಯವಾಗಿ ಈ ಒಂದು ಬಿಲ್ ಅಥವಾ ಈ ಒಂದು ಮಸೂದೆ ಜಾರಿಗೆ ಬರುವಂತಹ ಕಾರಣಕ್ಕೆ 4 ಡ್ಯಾಮ್ಗಳು ಏನು ಕೇರಳದಲ್ಲಿ ಇದರ ಅಧೀನದಲ್ಲಿದ್ದಾವೋ ಅದರ ಮೇಲೆ ತನ್ನ ಹತೋಟಿಯನ್ನು ಕಳ್ಕೊಳ್ಳುತ್ತದೆ ಅನ್ನುವಂಥದ್ದು. ಅದರಲ್ಲೂ ಮುಲ್ಲೈ ಪೆರಿಯಾರ್ ಡ್ಯಾಮ್ ಮತ್ತು ಪರಂಬಿಕುಲಂ ಅನ್ನುವಂಥದ್ದು. ಮುಲ್ಲೈ ಪೆರಿಯಾರ್ ಡ್ಯಾಮ್ನ ಬಗ್ಗೆ ನಾನೊಂದು ಇಂಪಾರ್ಟೆಂಟ್ ವಿಡಿಯೋ ಮಾಡಿದ್ದೆ, ಅದ್ರ ಮೇಲೂ ಒಂದು ಸ್ಪೆಷಲ್ ಸೀರೀಸೇ ಇದೆ, ಅದನ್ನು ಎಕ್ಸ್ಪ್ಲೇನ್ ಸೀರೀಸೇ ಮಾಡಿದ್ದೀನಿ, ಅದನ್ನು ನೋಡಬಹುದು. ಮುಖ್ಯವಾಗಿ ಮುಲ್ಲೈ ಪೆರಿಯಾರ್ ಡ್ಯಾಮ್ನ ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಹಾಗೂ ಅದರ ಸೇಫ್ಟಿ ಬಗ್ಗೆ ಕಳೆದ 40 ವರ್ಷದಿಂದ ಬಹಳ ಚರ್ಚೆಯಲ್ಲಿರುವಂಥದ್ದು. ಎರಡನೇ ಹಂತದಲ್ಲಿ ಪರಂಬಿಕುಲಂ ಅನ್ನುವಂತಹ ಡ್ಯಾಮು, ಈ ಪರಂಬಿಕುಲಂ ಡ್ಯಾಮು ಬಹಳ ದೊಡ್ಡ ಮಟ್ಟದಲ್ಲಿ ತಮಿಳುನಾಡು ವೆಸ್ಟರ್ನ್ ಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ ಇರುವಂತಹ ಕೊಯಂಬತ್ತೂರ್ ಹಾಗೂ ಇನ್ನಿತರ ಜಿಲ್ಲೆಗಳಿಗೆ ಇರಿಗೇಷನ್ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇರುವಂತಹ ಒಂದು ಡ್ಯಾಮ್ ಆಗಿರುತ್ತದೆ. ಈ 2 ಡ್ಯಾಮ್ಗಳಿಗೆ ತನ್ನ ಏನು ಶಕ್ತಿ ಇದೆ ಅಥವಾ ಹತೋಟಿಯಲ್ಲಿದ್ದಾವೋ ಅವುಗಳ ಹತೋಟಿಯಿಂದ ಕಳ್ಕೊಳ್ಳುವಂತಹ ಪ್ರಯತ್ನಗಳು ಅಥವಾ ಹೆದರಿಕೆ ಇರುವಂಥದ್ದು ತಮಿಳುನಾಡು ಸರ್ಕಾರದ್ದಾಗಿರುವಂಥದ್ದು. ಈಗ
ಮುಖ್ಯವಾಗಿ ನಾನು ಹೇಳಿದೆ, ಈ ಒಂದು ನೀರು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಕಾನೂನಿನ ಅಡಿಯಲ್ಲಿ ಬರುತ್ತದೆ. ಇದು ನಾವು ಎಂಟ್ರಿ 17ರಲ್ಲಿ ಕಾಣ್ತೀವಿ. ಎಂಟ್ರಿ 17ರಲ್ಲಿ ಕಾಣ್ತೀವಿ. ಈ ಎಂಟ್ರಿ 17ಅನ್ನು ಈಗ ಕೇಂದ್ರ ಸರ್ಕಾರ ಕಿತ್ಕೊಂಡ್ಬಿಟ್ಟು ಎಂಟ್ರಿ 57ರ ಅಡಿಯಲ್ಲಿ ಅಥವಾ 56ರ ಅಡಿಯಲ್ಲಿ ಕಾನೂನು ಮಾಡಲು ಮುಂದಾಗಿರುವಂಥದ್ದು. ಅದರಲ್ಲೂ ಭಾರತ ಸರ್ಕಾರ ಹೇಳ್ತಾ ಇರುವಂಥದ್ದು ಎಂಟ್ರಿ 56ರ ಪಬ್ಲಿಕ್ ಇಂಟ್ರೆಸ್ಟ್ಗೋಸ್ಕರ ಕೇಂದ್ರ ಸರ್ಕಾರ ಡ್ಯಾಮ್ ಸೇಫ್ಟಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವಂತಹ ಪ್ರಾವಧಾನಗಳು ಇದಾವೆ ಅನ್ನುವಂಥದ್ದು. ಆ್ಯಂಡ್ ಎಂಟ್ರಿ 17ರ ಅಡಿಯಲ್ಲಿ ಇದ್ದರೂ ಸಹ ಕೇಂದ್ರ ಸರ್ಕಾರದ ಮೇಲೆ ಯಾವುದೇ ಒಂದು ಲಿಮಿಟೇಷನ್ಸ್ ಇಲ್ಲ ಈ ಒಂದು ಕಾನೂನಿಗೆ ಸಂಬಂಧಿಸಿದಂತೆ ಅಥವಾ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನು ಮಾಡುವಂಥದ್ದು ಅನ್ನೋದು. ಆದರೆ ಇವತ್ತು ದೇಶದಲ್ಲಿ 92% ನದಿಗಳು ಅಂತಾರಾಜ್ಯ ಮಟ್ಟದಲ್ಲಿ ಹರಿಯುವಂತಹ ನದಿಗಳಾಗಿರ್ತವೆ. ಸೊ ಈ ರೀತಿಯಾಗಿ ಭಾರತ ಸರ್ಕಾರ ಅಂತಾರಾಜ್ಯ ನದಿಗಳಿಗೆ ಸಂಬಂಧಿಸಿದಂತೆ ತಾನು ಕಾನೂನು ಮಾಡುವಂತಹ ಶಕ್ತಿಯನ್ನು ಪಡ್ಕೊಂಡಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಏನಾದರೂ ಪ್ರಸ್ತಾಪವನ್ನು ಭಾರತ ಸರ್ಕಾರ ಮುಂದಿಟ್ಟಿದ್ದಲ್ಲಿ ದೇಶದಲ್ಲಿ ಇರುವಂತಹ ಎಲ್ಲ ಡ್ಯಾಮ್ಗಳಿಗೆ ಸಂಬಂಧಿಸಿದಂತೆ ಈ ಒಂದು ಕಾನೂನು ಅನ್ವಯವಾಗುತ್ತದೆ. ಹಾಗೂ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಕೆಳಗಡೆ ಅಥವಾ ಕೇಂದ್ರ ಸರ್ಕಾರ ಆ ಬಿಲ್ಗಳಿಗೆ ಸಂಬಂಧಿಸಿದಂತೆ ಡ್ಯಾಮ್ಸ್ಗಳ ವಿಷಯಕ್ಕೆ ಕಾನೂನು ಮಾಡುವಂತಹ ಪ್ರಾವಧಾನವನ್ನು ಪಡ್ಕೊಳ್ಳುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ದೇಶದಲ್ಲಿ ಡ್ಯಾಮ್ಸ್ ಸೇಫ್ಟಿಗೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಮಟ್ಟದ ಪ್ರಶ್ನೆ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯಗಳ ಜೊತೆಯಲ್ಲಿ ಕುತ್ಕೊಂಡ್ಬಿಟ್ಟು ವಾದ ಹಾಗೂ ವಿವಾದಗಳನ್ನು ಕನ್ಸಿಡರೇಷನಿಗೆ ತಗೊಂಡು ಅದನ್ನು ಅರ್ಥೈಸ್ಕೊಂಡು ಹೇಗೆ ಎಲ್ಲರೂ ಒಂದಾಗಿ ಮುನ್ಸಾಕೊಂಡು ಹೋಗುವಂತಹ ಪ್ರಯತ್ನಗಳು ಸಾಧ್ಯತೆ ಇದ್ದಾವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮಿಗೆ ಬರುವ ಅವಶ್ಯಕತೆ ಇದೆ. ಡ್ಯಾಮ್ ಸಂರಕ್ಷಣೆ ಅಥವಾ ಡ್ಯಾಮ್ಗಳ ಇನ್ಸ್ಪೆಕ್ಷನು, ಮೇಂಟೆನೆನ್ಸು, ಆಪರೇಷನ್ಸು ಇವೆಲ್ಲವೂ ಸರಿಯಾಗೋದ್ರಿಂದ ಜನರ ಜೀವ ಹಾಗೂ ಜನರ ಆಸ್ತಿಗಳಿಗೆ ಒಂದಿಷ್ಟು ಲಾಭವನ್ನು ತಂದುಕೊಡಲು ಸಾಧ್ಯವಾಗುತ್ತದೆ ಅನ್ನುವಂತಹ ವಿಷಯ ಬಿದ್ದಂತಹ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಾಗಿ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯವನ್ನು ಮುಖ್ಯವಾಗಿ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದ ಚರ್ಚೆಯನ್ನು ಮಾಡೋಣ. ಅಲ್ಲಿಯವರೆಗೆ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ದಯವಿಟ್ಟು ಮಾಸ್ಕನ್ನು ಧರಿಸಿ ಹಾಗೂ ತಮ್ಮ ಸ್ಟಡೀಸನ್ನು, ವಿದ್ಯಾಭ್ಯಾಸವನ್ನು ಮುನ್ಸಾಗಿಸಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.